ಅಮ್ಮ ನನ್ನ ಪಿಂಕ್ ಕಲರ್ ಸೀರೆ ನೋಡಿದ್ಯಾ? ಅದೇ ಬ್ರೌನ್ ಬಾರ್ಡರ್ ಇದೆಯಲ್ಲ. ಈಗ ಸೀರೆ ಯಾಕೆ? ಓದ್ಕೊಳ್ಳೋದಕ್ಕೆ ಸೀರೆ ಬೇಕಾ? ಇಲ್ಲ ಅಮ್ಮ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅರೆ ಈಗ ತಾನೇ ನಂಗೆ ಟೈಮ್ ಇಲ್ಲ, ಬಿಸಿ, ಓದ್ಕೋಬೇಕು ಅಂದೆ. ನಾನು ಬ್ಯುಸಿನೇ ಅಮ್ಮ. ಆದರೆ ಈಗಷ್ಟೇ ದೊಡ್ಡ ಮನೆಯಿಂದ ಫೋನ್ ಬಂತು. ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಸಾಹೇಬ್ರೆ ಊಟಕ್ಕೆ ಕರೆದಿರ್ಬೇಕಾದ್ರೆ ಹೇಗೆ ಹೋಗದೆ ಇರೋಕ್ಕಾಗುತ್ತೆ ಹೇಳು? ಅಲ್ಲ ಜಾನಕಿ, ಇಷ್ಟೊಂದು ಬಿಸಿಲಲ್ಲಿ ನೀನು ರೆಡಿಯಾಗಿ ಹೋಗೋದಕ್ಕೆ ಸುಸ್ತಾಗೋದಿಲ್ವಾ? ಅಮ್ಮ, ದೊಡ್ಡವ್ರು ಕರೆದಾಗ ಅವ್ರ ಮಾತಕ್ಕೆ ಮರ್ಯಾದೆ ಕೊಟ್ಟು ಹೋಗ್ಬೇಕಲ್ವಾ ಹೇಳು? ಹೌದು, ನಿನ್ನ ಕಣ್ಣಿಗೆ ನಾನೊಬ್ಬಳನ್ನ ಬಿಟ್ಟು ಮಿಕ್ದವರೆಲ್ಲ ದೊಡ್ಡವರೇ. ಸೀರೆ ಬೀರುಲಿದೆ, ಹೋಗಿ ತಗೋ. ನನ್ನ ಮುದ್ದು ಅಮ್ಮ. ಏನು ಕಡಿಮೆ ಇಲ್ಲ. ಜಯ, ಖಾರ ಸ್ವಲ್ಪ ಕಮ್ಮಿನೇ ಹಾಕು, ಸಮನಾಗಿರಲಿ. ಯಾಕೆ ಸರ್ದಕ್ಕ? ಯಾವಾಗಲೂ ಹೊಸ ಚುರುಕಾಗಿ ಹಾಕಿ ಮಾಡೋದಲ್ವಾ? ಇವತ್ತು ಯಾಕೆ ಖಾರ ಕಮ್ಮಿ ಹಾಕ್ಬೇಕು? ಕಾರಣ ಐತೆ ಜಯ, ನೆಂಟರು ಬರ್ತಾವ್ರಿ ಇವತ್ತು. ಸೊಸೆಂಬ ಬಾಮ್ಮ, ಹೊಸಿ ಉಪ್ಪು ಖಾರ ಸರಿಯಾಗೈತೋ ಇಲ್ಲ ನೋಡ್ಬಾ. ಯಾಕೆ? ಅವಳು ಯಾವಳನ್ನು ಕರೆಸ್ತಿದ್ದೀರಲ್ಲ, ಅವಳ ಗಂಟ್ಲಿಗೆ ಸುರಿರಿ. ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ಜಯ, ಎಲ್ಲ ಆಯ್ತಾ? ಬೇಗ ಬೇಗ ಮಾಡಿ, ಬರೋರು ಹಸುಕೊಂಡಿರ್ತಾರೆ. ರಸಮ್ ಆಯ್ತಾ? ಆಗಲಿ ಆರಾಮಾಗಲಿ, ಏನು ಅವಸರ ಇಲ್ಲ. ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಸಮಯ ಸಿಗುತ್ತೆ ಅಲ್ವಾ? ಆದರೂ ಮಾವ, ಎಲ್ಲ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ಅದಕ್ಕೆ ಕೇಳಿದೆ ಅಷ್ಟೇ. ಬಾರಿ ಚಂದ್ರಿ, ಫಲಹಾರ ರೆಡಿ ಇದೆಯೋ ಇಲ್ವೋ ಅಂತ ನೋಡೋಣ. ರಾಮ, ಮುಂದಿನಕಿತ ಬರುವಾಗ ನಿಂಗೆ ಮಂಜಂಗೆ ಹೊಸ ಬಟ್ಟೆ ತರ್ತೀನಿ. ಯಾವ ಬಣ್ಣ ಬೇಕಲ್ಲ? ಹಾಂ, ವಾಕೆ ಏನಿಲ್ಲ, ಅದು ವಾಕೆ ಎಲ್ಲ ಐತ್ಲಾ ನಿನ್ನ ಗಮನ? ಇಲ್ಲೇ ಎಲ್ಲ ಇರ್ತಾನಪ್ಪಯ್ಯ. ಹಾಂ, ಇಲ್ಲೇ ಅವನಲ್ಲ.